ಈ ರಾಜ್ಯದ ಯಾವತ್ತೂ ಕೂಡ ಜನರ ಮನಸ್ಸಿನಲ್ಲಿರ್ತಕ್ಕಂಥ ದೇವೇಗೌಡ ಸಾಹೇಬ್ರವರ ಪುತ್ರರು. ಹಾಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ತಾಯಂದ್ರು, ಎಲ್ಲ ಸಮಾಜದ ಬಂಧುಗಳು, ಯುವಕರು ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇರ್ತಕ್ಕಂಥ ನನ್ನ ನಾಯಕರಂತ ಕುಮಾರಣ್ಣರವರು ಹೊಸಗ್ರಾಮಕ್ಕೆ ಇವತ್ತು ಬಹಳ ಒತ್ತಡಗಳ ನಡುವೆಯೂ ಕೂಡ ಇವರು ಆಗಮಿಸಿದ್ದಾರೆ. ಎಲ್ಲ ಸಮಾಜದ ಹೊಸಗ್ರಾಮದ ಬಂಧುಗಳು ಸೇರಿ ಇವತ್ತು ಊರಿನ ದೇವಸ್ಥಾನದ ಕುರ್ಚಿನ ಏನ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ನಾನು ಎಲ್ಲರ ಹೆಸರನ್ನ ಹೇಳಿಕ್ ಹೋಗಲ್ಲ, ಎಲ್ಲ ಸಮಾಜ ಅಂತ ಹೇಳಿದ್ದೀನಿ. ವೀರಶೈವ ಸಮಾಜ ಇರ್ಬೋದು, ನಾಯಕ ಸಮಾಜ ಇರ್ಬೋದು, ದಲಿತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಸೂಕ್ಷ್ಮ ಅತಿ ಸೂಕ್ಷ್ಮ ಎಲ್ಲ ಸಮಾಜಗಳು ಸೇರಿ ಎಲ್ಲ ನಮ್ಮ ಮುಖಂಡರುಗಳನ್ನ ಸೇರಿ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೀವಿ. ಅದನ್ನ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಶಿವು. ಅವತ್ತು ನಾನು ಹಣ ಕೊಟ್ಟಿದ್ದೆ, ಆದ್ರೆ ಬದಲಾದಂತ ರಾಜಕೀಯ ಪರಿಸ್ಥಿತಿನಲ್ಲಿ ಅವತ್ತು 5 ಲಕ್ಷ ರೂಪಾಯಿ ನಾವು ಕೊಟ್ಟು ಅದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಇನ್ನೂ 10 ಲಕ್ಷ ಕೊಡಬೇಕಿತ್ತು, ಕಾರಣಾಂತರದಿಂದ ಕೊಡಕ್ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಹೊಳೆಯಿಂದ ನೀರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಿಮ್ಮ ಕೃಷಿ ಕೇಂದ್ರ ಇರ್ಬೋದು, ಸುವರ್ಣ ಗ್ರಾಮ ಇರ್ಬೋದು, ನಿಮ್ಮ ಡೈರಿ ಏನಿವತ್ತು ಬಿಲ್ಡಿಂಗ್ ಇರ್ಬೋದು, ನಾಯಕ ಸಮಾಜಕ್ಕೆ ನಿವೇಶನ ಕೊಟ್ಟಿರೋದಿರ್ಬೋದು, ನಾಯಕ ಸಮಾಜಕ್ಕೆ 75 ಲಕ್ಷ ಹಣ ಕೊಟ್ಟಿರೋದಿರ್ಬೋದು, ದಲಿತ ಸಮಾಜಕ್ಕೆ ನಿವೇಶನ ರೆಕಮೆಂಡ್ ಮಾಡಿರೋದಿರ್ಬೋದು, ಅದಕ್ಕೆ 50 ಲಕ್ಷ ರೂಪಾಯಿ ಮಂಜೂರಾತಿ ಮಾಡೋದಿರ್ಬೋದು, ಜೊತೆಗೆ ನಿಮ್ಮ ಸೈಟ್ಗಳನ್ನ ಹಂಚಿಕೆ ಮಾಡಿರೋದಿರ್ಬೋದು, ಇದೆಲ್ಲವೂ ನೀವು ಕೊಟ್ಟಂತ ಅಧಿಕಾರದಲ್ಲಿ ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ನನ್ನ ಅವಧಿನಲ್ಲಿ ಮಾಡಿರ್ತಕ್ಕಂಥ ಕೆಲಸ ತಮ್ಮೆಲ್ಲರಿಗೆ ಗೊತ್ತಿರ್ಲಿ. ಇಲ್ಲಿವರೆಗೆ ಈ ಕುರ್ಚಿಗೂ ಕೂಡ 5 ರೂಪಾಯಿ ಯಾರು ಹಾಕಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲೇ ಹಾಕಿರುವಂತ ಹಣ ಇದು. ಅದರಿಂದ ನಾನು ಯಾವತ್ತೂ ರಾಜಕಾರಣ ಮಾತಾಡಕ್ ಹೋಗಲ್ಲ. ಮೊನ್ನೆ ಇದೆಲ್ಲ ನಮ್ಮ ಇವರೆಲ್ಲ ಸೇರಿ ನಾಯಕ ಸಮಾಜದವರು ನಾಟಕ ಮಾಡಿದ್ರು. ಇದೇ ಸ್ಟೇಜಲ್ಲಿ ನಾನು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಂದ್ರೆ ಒಳ್ಳೇದಾಗ್ಲಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ದೇವ್ರ ಪೂಜೆ ಮಾಡೋದ್ಕಿಂತ ತಂದೆ ತಾಯಿ ಪೂಜೆ ಮಾಡಿ ಇಷ್ಟೇ ಹೋಗೋದು. ಮೊನ್ನೆ ಬಂದು ಯಾರೋ ಕೂತ್ಕೊಂಡು ಸ್ಟೇಜ್ ಮೇಲೆ ರಾಜಕೀಯ ಹೇಳ್ಬಿಟ್ಟು ಹೋದ್ರಿಂದ ಎಲ್ಲಾನು ನಾನ್ ಮಾಡಿದೆ ಏನು ಮಾಡಿಲ್ಲ. ನೀವು ಕೊಟ್ಟಿರೋ ಅಧಿಕಾರದಲ್ಲಿ ನಿಮ್ ಋಣನ ನಾನು ಅವತ್ತು ತೀರ್ಸಿದ್ದೀನಿ ನನ್ನ ಕೈಲಾದಷ್ಟು, ಏನು ಮಾಡಿಲ್ಲ. ಈಗ ಯಾವ್ದಾದ್ರೆ ಇಂಥದ್ದನ್ನ ಮಂಜೂರಾತಿ ಕೊಟ್ಟು ಪತ್ರ ಇದ್ರೆ ಹೇಳತ್ತೀನಿ. ಆದ್ರಿಂದ ಕುಮಾರಣ್ಣರವರು ಮಾತಾಡ್ತಾರೆ. ನಾನು ಮಾತಾಡ್ತಿರ್ಲಿಲ್ಲ. ನಾನು ಯಾವ ಸಭೆಯಲ್ಲೂ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಎಂದೂ ಹೇಳಿಲ್ಲ. ನಾನು ಕೆಲಸ ಮಾಡಿದ್ರೆ ಪುಣ್ಯಕ್ಕೆ ತಂದೆ ತಾಯಿಗೂ ಬರ್ತದೆ. ನಾನೇನು ಹಿಂದಿದ್ದೇನೆ ಅಂತ ಅದನ್ನ ಹೇಳಕ್ ಹೋಗಲ್ಲ. ಮೊನ್ನೆ ನಾಟಕದಲ್ಲಿ ಇದು ಯಾವ್ದು ಜಂಬ ಉತ್ತರಕ್ಕೂ ಅದೇನೋ ಜಂಬಕುಮಾರ ಏನದ ದಕ್ಷಯಜ್ಞದಲ್ಲಿ ಉತ್ತರ ಪೌರುಷ ಆತರ ಅದನ್ನ ಹಂಗೆ ಹಿಂಗೆ ಅಂತ ಹೇಳಿದ್ರಿಂದ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನಾನು ಮಾತಾಡ್ತಿರ್ಲಿಲ್ಲ. ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ಬರೀ ಶುಕ್ರವಾರ ಸೋಮವಾರ ಕೂತ್ ಜನತಾ ದರ್ಶನ ಮಾಡ್ತಿದ್ನಲ್ಲ, ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ನಿಮ್ ಮುಂದೆ ಬಂದು ಕೂರಿಸ್ತಿದ್ನಲ್ಲ, ಅದ 3 ವರ್ಷದಲ್ಲಿ 1 ದಿವಸ ಮಾಡಕ್ಕಾಗಿಲ್ಲ. ಇವತ್ತೆಲ್ಲ 1,14,000 ರೂಪಾಯಿ ಪ್ರತಿ ಮಗುಗೂ ಕೂಡ ಇವರು ಮುಖ್ಯಮಂತ್ರಿಗಳು ಸಾಲಕಂಡ್ ಮಾಡವ್ರೆ. ಅದರಿಂದ ಅದನ್ನ ರಾಜಕೀಯ ಸಭೆ ಗೊತ್ತಿದಾಗ ಮಾತಾಡ್ತೀನಿ. ಈ ಧಾರ್ಮಿಕ ಸಭೆ ನನ್ನ ನಾಯಕರು ಕುಮಾರಣ್ಣವ್ರು ಮಾತಾಡ್ತಾರೆ. ನಿಮ್ಮೆಲ್ಲರೂ ಕೈ ಮುಗಿ ಕೇಳ್ಕೊಳ್ಳೋದು, ದೇವಸ್ಥಾನ ಕಟ್ಟಿದ್ರೆ ಆಗ್ಲಿಲ್ಲ, ದೇವ್ರ ಪೂಜೆ ಮಾಡಿದ್ರೆ ಆಗ್ಲಿಲ್ಲ, ನಿಮ್ ತಂದೆ ತಾಯಿ ಚೆನ್ನಾಗಿ ಮಾಡ್ಕೊಂಡು ನೋಡ್ಕೊಳ್ಳಿ, ಸೊಸೆಯರು ಅತ್ತೆ ಚೆನ್ನಾಗಿ ನೋಡ್ಕೊಳ್ಳಿ. ಬರೀ ಅತ್ತೆ ನೋಡ್ಕೊತಾ ಇದೀನಿ, ತಂದೆ ತಾಯಿ ನೋಡ್ಕೊತಾ ಇದ್ದೀನಿ, ಪಕ್ಕದಲ್ಲಿರೋ ಮನೆಯವರಿಗೆ ದಿವಸ ಹಿಂಸೆ ಕೊಡ್ತೀನಿ ಅಂದ್ರೆ ಆಗಲ್ಲ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅರ್ಧ ಅಡಿಗೆ ಹೈಕೋರ್ಟ್ ತನಕ ಹೋಗಿ ಮನಸ್ಸನ್ನು ನಿಮ್ದು ಹಾಳು ಮಾಡ್ಕೊಬೇಡಿ. ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.